ಹಳ್ಳಿಯಲ್ಲಿನ ಮೂಢನಂಬಿಕೆ ಮತ್ತು ಸಂಪ್ರದಾಯದ ಕಾರಣದಿಂದಾಗಿ ಯಾರ ಮನೆಯಲ್ಲಾದರೂ ಹೆಣ್ಣು ಮಗು ಜನಿಸಿದರೆ ಆ ಮಗುವನ್ನು ಬಲವಂತವಾಗಿ ಕಿತ್ತುಕೊಳ್ಳಲಾಗುತ್ತಿತ್ತು ಮತ್ತು ಕಾಳಿಮಾತೆಗೆ ಬಲಿಯಾಗಿ ನೀಡಲಾಗುತ್ತಿತ್ತು. ಒಂದು ದಿನ ಹಳ್ಳಿಯ ವ್ಯಕ್ತಿಯೊಬ್ಬನ ಮನೆಯಲ್ಲಿ ಅವಳಿ ಮಕ್ಕಳು ಜನಿಸುತ್ತಾರೆ. ಒಬ್ಬ ಗಂಡು ಮತ್ತು ಒಬ್ಬ ಹೆಣ್ಣು. ತಂದೆ ಮಗನಿಗೆ ಶುಭಂಕರ್ ಎಂದು ಹೆಸರಿಡುತ್ತಾನೆ. ಆದರೆ ಹಳ್ಳಿಯವರು ಅವನ ಮಗಳನ್ನು ತಾಯಿಯಿಂದ ಬಲವಂತವಾಗಿ ಕಿತ್ತುಕೊಳ್ಳುತ್ತಾರೆ. ತಾಯಿ ಎಷ್ಟೇ ಅತ್ತು ಕಿರುಚಾಡಿದರೂ ಯಾರೂ ಅವಳ ಮಾತನ್ನು ಕೇಳುವುದಿಲ್ಲ. ಕಾಲ ಕಳೆಯುತ್ತದೆ. ಶುಭಂಕರ್ ಬೆಳೆದು ದೊಡ್ಡವನಾಗಿ ತನ್ನ ಕುಟುಂಬದೊಂದಿಗೆ ಹಳ್ಳಿಯನ್ನು ಬಿಟ್ಟು ನಗರದಲ್ಲಿ ನೆಲೆಸುತ್ತಾನೆ. ಕೆಲವು ವರ್ಷಗಳ ನಂತರ ಅವನಿಗೆ ತನ್ನ ತಂದೆಯ ಮರಣದ ಸುದ್ದಿ ತಿಳಿಯುತ್ತದೆ. ಮನಸ್ಸಿಲ್ಲದಿದ್ದರೂ ಅವನು ಅಂತ್ಯ ಸಂಸ್ಕಾರಕ್ಕಾಗಿ ಹಳ್ಳಿಗೆ ಮರಳುತ್ತಾನೆ. ಆದರೆ ಆಗಲೇ ಆ ಹಳ್ಳಿಯ ಮರದಲ್ಲಿ ವಾಸಿಸುವ ರಾಕ್ಷಸನಿಗೆ ಶುಭಂಕರ್ನ ಒಬ್ಬ ಮಗಳನ್ನು ಬಲಿ ಕೊಟ್ಟಿಲ್ಲ ಮತ್ತು ಅವಳನ್ನು ಮರೆಮಾಡಲಾಗಿದೆ ಎಂಬ ವಿಷಯ ತಿಳಿಯುತ್ತದೆ. ನಿಜ ಹೇಳಬೇಕೆಂದರೆ ಬಲಿ ಕಾಳಿಮಾತೆಗೆ ಅಲ್ಲ, ಬದಲಾಗಿ ಅದೇ ಮರದಲ್ಲಿರುವ ರಾಕ್ಷಸನಿಗೆ ನೀಡಲಾಗುತ್ತಿತ್ತು. ರಾಕ್ಷಸ ಸೇಡು ತೀರಿಸಿಕೊಳ್ಳಲು ಶುಭಂಕರ್ ಮೇಲೆ ದಾಳಿ ಮಾಡುತ್ತಾನೆ ಮತ್ತು ಕೊನೆಗೆ ಅವನನ್ನು ಕಾರಿನಲ್ಲಿ ಜೀವಂತವಾಗಿ ಸುಟ್ಟು ಹಾಕುತ್ತಾನೆ. ವರದಿಯಲ್ಲಿ ಶುಭಂಕರ್ ಸಿಗರೆಟ್ ಸೇದುತ್ತಾ ಮಲಗಿದ್ದರಿಂದ ಅಪಘಾತ ಸಂಭವಿಸಿದೆ ಎಂದು ಬರೆಯಲಾಗುತ್ತದೆ. ಒಂದು ದಿನ ಶುಭಂಕರ್ನ ಮಗಳು ಹಳ್ಳಿಯ ಹುಡುಗಿಯೊಬ್ಬಳ ಜೊತೆ ಆ ರಾಕ್ಷಸ ಮರದ ಹತ್ತಿರ ಹೋಗುತ್ತಾಳೆ. ಇದು ಅವಳ ತಂದೆಯ ಪ್ರಾಣ ತೆಗೆದ ಅದೇ ಮರವಾಗಿತ್ತು. ಬಾಲ್ಯದಲ್ಲಿ ಅವಳ ಅತ್ತೆಯನ್ನು ಇಲ್ಲಿಯೇ ಬಲಿಗೊಡಲಾಗಿತ್ತು. ಅಷ್ಟರಲ್ಲಿ ಶುಭಂಕರ್ ಪತ್ನಿ ಅಲ್ಲಿಗೆ ಬಂದು ಕೋಪದಿಂದ ತನ್ನ ಮಗಳಿಗೆ ತಕ್ಷಣ ಇಲ್ಲಿಂದ ನಡಿ ಎಂದು ಗದರಿಸುತ್ತಾಳೆ. ಅದೇ ಸಮಯಕ್ಕೆ ಆ ಹಳ್ಳಿಯ ಹುಡುಗಿಯ ತಾಯಿ ಕೂಡ ಅಲ್ಲಿಗೆ ಬಂದು ತನ್ನ ಮಗಳು ಅತ್ತೆ ಏಕೆ ಹೋದಳು ಎಂದು ಬೈಯುತ್ತಾ ಅವಳನ್ನು ಮನೆಗೆ ಕರೆದೊಯ್ಯುತ್ತಾಳೆ. ಶುಭಂಕರ್ ಪತ್ನಿ ತನ್ನ ಕೆಲಸದಾಕೆಗೆ, ನಿನ್ನ ಮಗಳು ಲಿಲಿ ಈಗ ದೊಡ್ಡವಳಾಗಿದ್ದಾಳೆ, ಏಕೆಂದರೆ ಅವಳ ಬಟ್ಟೆಯ ಮೇಲೆ ರಕ್ತದ ಕಲೆಗಳಿದ್ದವು. ಆದರೆ ಲಿಲಿಯ ತಾಯಿ ತನ್ನ ಮಗಳ ಮೇಲೆ ಯಾವುದೋ ದೆವ್ವ ಅಥವಾ ಪಿಶಾಚಿಯ ನೆರಳು ಬಿದ್ದಿದೆ ಎಂದು ಭಾವಿಸುತ್ತಾಳೆ. ಭಯದಿಂದ ಅವಳು ಲಿಲಿಗೆ ಧೂಪ ಹಾಕುತ್ತಾ ಮನೆಯ ಎಲ್ಲಾ ಕಿಟಕಿ ಬಾಗಿಲುಗಳನ್ನು ಮುಚ್ಚುತ್ತಾಳೆ. ರಾತ್ರಿ ಲಿಲಿ ಗಾಢ ನಿದ್ರೆಯಲ್ಲಿದ್ದಾಗ ಇದ್ದಕ್ಕಿದ್ದಂತೆ ಮನೆಯ ಬಾಗಿಲು ತಾನಾಗಿಯೇ ತೆರೆದುಕೊಳ್ಳುತ್ತದೆ. ಬಾಗಿಲ ಹೊರಗೆ ಅದೇ ರಾಕ್ಷಸ ಮರ ನಿಂತಿರುತ್ತದೆ. ಅದರ ಕೊಂಬೆಗಳು ಕೋಣೆಯೊಳಗೆ ಹರಡುತ್ತಾ ಲಿಲಿಯನ್ನು ಸಂಪೂರ್ಣವಾಗಿ ಸುತ್ತುವರಿಯುತ್ತವೆ. ಆ ರಾಕ್ಷಸ ಮರ ಅವಳನ್ನು ಅತ್ತ ಇತ್ತ ಅಪ್ಪಳಿಸಿ ಕೊನೆಗೆ ಕಿಟಕಿಯಿಂದ ಹೊರಗೆ ಕಾಡಿನ ಕಡೆಗೆ ಎಸೆಯುತ್ತದೆ. ಲಿಲಿಯ ತಾಯಿ ಕೋಣೆಗೆ ಬಂದಾಗ ಅಲ್ಲಿ ಎಲ್ಲವೂ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿರುತ್ತದೆ. ಕಿಟಕಿ ಬಾಗಿಲುಗಳೆಲ್ಲ ಮುರಿದಿರುತ್ತವೆ. ಇದನ್ನು ಕಂಡು ಅವಳು ಇದೆಲ್ಲವೂ ಆ ರಾಕ್ಷಸನ ಕೆಲಸವೇ ಎಂದು ಅರ್ಥ ಮಾಡಿಕೊಳ್ಳುತ್ತಾಳೆ. ಭಯಭೀತಳಾದ ಅವಳು ಶುಭಂಕರ್ ಪತ್ನಿ ಕಾಜೋಲ್ ಬಳಿ ಹೋಗಿ, ಇದೆಲ್ಲವೂ ನಿನ್ನ ಮಗಳಿಂದಲೇ ಆಗಿದ್ದು ಎಂದು ಕೋಪದಿಂದ ಕೂಗಾಡುತ್ತಾಳೆ.